ಇಡ್ಲಿಗೆ ದಿನ ಚಟ್ನಿ ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಬನ್ನಿ, ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಟೊಮೊಟೊ ಸಾಂಬಾರು ತೋರಿಸ್ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ, ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಒಂದು ಬೌಲಿಗೆ ನಾನಿವಾಗ 3 ಟೊಮೊಟೊ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಆನಿಯನ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ. ಅದೊಂದು 5 ನಿಮಿಷ ಚೆನ್ನಾಗಿ ಅದು ಟೊಮೊಟೊ ಎಲ್ಲ ನೀರಾಗಿ ಬೇಯಬೇಕು. ಅಕಸ್ಮಾತ್ ನಿಮಗೆ ಪಾತ್ರೆ ಬೇಡ ಅಂದರೆ ಕುಕ್ಕರ್ಲು ಕೂಡ ಕೂಗಿಸ್ಕೋಬೋದು, 2 ವಿಷಲ್ ಆರಾಮಾಗಿ ಆಗುತ್ತೆ. ಇದನ್ನು ನೀರು ಸಪ್ರೇಟ್ ಮಾಡಿ ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ಮೂತ್ ಆದರೂ ಓಕೆ, ಈ ಥರ ಆದರೂ ಓಕೆ. ಮಾಡ್ಕೊಂಡ್ಮೇಲೆ ಈಗ ಒಂದು ಕಡಾಯಿಗೆ 3 ಸ್ಪೂನ್ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಇಷ್ಟು ಹಾಕಿ ರುಬ್ಬಿರುವಂಥ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ. ತುಂಬ ಸಿಂಪಲ್ ಅಲ್ವಾ? 1/4 ಗಂಟೆಲಿ ನೀವು ಈ ಸಾಂಬಾರು ರೆಡಿಯಾಗಿರುತ್ತೆ. ಇಡ್ಲಿ ಬೇಯೋಷ್ಟರಲ್ಲಿ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ, ಆರಾಮಾಗಿ ಮಾಡ್ಕೋಬೋದು. ಈಗ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟು, ಒಂದು ಕುದಿ ಬರಲಿ, ಇದು ಚೆನ್ನಾಗಿ ಕುದಿ ಬರಲಿ. ಇದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೊಟೊ ಸಾಂಬಾರು ರೆಡಿ ಟು ಟೇಸ್ಟ್ ವಿತ್ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್, ಸಿಂಪಲ್ ಆಗಿರೋ ರೆಸಿಪಿ, ಬೇಗ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಇಷ್ಟ ಆಗೋದಂತೂ ಗ್ಯಾರಂಟಿ. Thank you so much for watching this video and keep supporting.